ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 229. ವಾಸ್ತವವಾದ ಜಪಾನಿ ಪರಿಸ್ಥಿತಿಯ ಕೂಲಂಕುಷ ತನಿಖೆಯ ನಂತರ ಆತನು ನಂಬಿರುವುದನ್ನು ತಿಳಿಸಿದ್ದೇನೆಂದರೆ, ಇದು ಯುಎಸ್ನ ಒಂದು ಪರಿಹರಿಸಬೇಕಾದ ಮಹತ್ವಪೂರ್ಣ ಸಮಸ್ಯೆ ಹಾಗೂ ಕಳೆದ 5 ವರ್ಷಗಳಲ್ಲಿ ಅಗಾಧವಾಗಿ ಹೆಚ್ಚುತ್ತಿರುವ ಜಪಾನಿ ತಯಾರಕರು ಹಾಗೂ ಅವರ ಅಗ್ಗದ ಮತ್ತು ನಿಪುಣ ಕೆಲಸಗಾರರ ವಿಧದಲ್ಲಿರುವ ಆಶ್ಚರ್ಯಕರವಾದ ಸಂಪನ್ಮೂಲಗಳ ಅಪಾಯವು ಸಮೀಪದಲ್ಲಿದೆ ಎಂದು ಸಾಬೀತುಪಡಿಸುತ್ತದೆ. ಜಪಾನಿ ಬಟ್ಟೆ ಉದ್ಯಮದ ರಫ್ತು ಮಾತ್ರವೇ $511,000 ಹಿಡಿದು $23 ಮಿಲಿಯನ್ ಕಳೆದ 10 ವರ್ಷಗಳಲ್ಲಿ ಏರಿದೆ ಮತ್ತು ಅವರ ಒಟ್ಟು ರಫ್ತು $58 ಮಿಲಿಯನ್ ನಿಂದ ಹಿಡಿದು $300 ಬಿಲಿಯನ್ ಅದೇ ಅವಧಿಯಲ್ಲಿ ಏರಿಕೆ ಕಂಡಿದೆ ಎಂದು ಪೋರ್ಟರ್ನು ತಿಳಿಸುತ್ತಾನೆ. ಕಳೆದ ವರ್ಷ ಅವರು $2,500,000 ಮೌಲ್ಯದ ಕಚ್ಚಾ ಹತ್ತಿಯನ್ನು ಕೊಂಡುಕೊಂಡರು, ಆದರೆ ನಾವು ಜಪಾನಿನ ಅನೇಕ ವಸ್ತುಗಳನ್ನು ಸುಮಾರು $54 ಮಿಲಿಯನ್ ಮೊತ್ತದಲ್ಲಿ ಕೊಂಡುಕೊಂಡೆವು. ಶೀಘ್ರ ಏರಿಕೆಯನ್ನು ವಿವರಿಸುತ್ತಾ ಆತನು ಬೆಂಕಿಪೊಟ್ಟಣವನ್ನು ಉಲ್ಲೇಖಿಸುತ್ತಾನೆ. 10 ವರ್ಷಗಳ ಹಿಂದೆ ಜಪಾನಿಯರು 60,000 ಮೌಲ್ಯದ ಬೆಂಕಿಪೊಟ್ಟಣವನ್ನು ಮುಖ್ಯವಾಗಿ ಮನೆಯ ಬಳಕೆಗೆ ತಯಾರಿಸಿದರು. ಹಿಂದಿನ ವರ್ಷದ ಉತ್ಪಾದನೆಯು $4,700,000 ಮೌಲ್ಯದ್ದಾಗಿತ್ತು. ಎಲ್ಲವೂ ಇಂಡಿಯಾ ದೇಶಕ್ಕೆ ರಫ್ತಾಯಿತು. 10 ವರ್ಷಗಳ ಹಿಂದೆ ಕಂಬಳಿ ಮತ್ತು ಚಾಪೆಗಳ ರಫ್ತು $885 ಮೌಲ್ಯದ್ದಾಗಿತ್ತು. ಕಳೆದ ವರ್ಷ ಈ ವಸ್ತುಗಳು $57 ಮಿಲಿಯನ್ ಮೌಲ್ಯವುಳ್ಳದ್ದಾಗಿದೆ. ಇದನ್ನು ಅವರು ಆಧುನಿಕ ತಂತ್ರೋಪಕರಣ ಮತ್ತು ಲೋಕದಲ್ಲೇ ಅತ್ಯಂತ ವಿಧೇಯ ದುಡಿಮೆಗಾರರ ದೆಸೆಯಿಂದ ಸಾಧಿಸಲು ಸಾಧ್ಯವಾಯಿತು. ಅವರಲ್ಲಿ ಯಾವುದೇ ಕಾರ್ಖಾನೆಯ ನಿಯಮಗಳಿಲ್ಲ ಮತ್ತು ಯಾವುದೇ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸುವರು. ಕೇವಲ 2 ಅಮೆರಿಕಾ ಸೆಂಟ್ಗಾಗಿ 6, 7 ಮತ್ತು 8 ವಯಸ್ಸಿನ ಮಕ್ಕಳು ಇಡೀ ದಿನ ಕೆಲಸ ಮಾಡುತ್ತಾರೆ. ಹತ್ತಿ ವಸ್ತುಗಳಿಗೆ ಹೆಚ್ಚುತ್ತಿರುವ ನಮ್ಮ ಬೇಡಿಕೆಯನ್ನು ಮತ್ತು ನಮಗಾಗಿ ತಯಾರಾದ ವಸ್ತುಗಳ ರಫ್ತುಗಳ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು, ನಾನು ಅಲ್ಲಿರುವಾಗಲೇ ಜಪಾನಿನ ವಿಶೇಷ ಸಮಿತಿ ಸಿಂಡಿಕೇಟನ್ನು ಬಂಡವಾಳದ ಮೌಲ್ಯ $5 ಮಿಲಿಯನ್ ಕಚ್ಚಾ ಪದಾರ್ಥದ ಬಂಡವಾಳದೊಡನೆ ರಚಿಸಿತು. ಅದರಿಂದ ಜಪಾನ್ ಮತ್ತು ಈ ದೇಶಗಳ ನಡುವೆ ಕಾರ್ಯನಿರ್ವಹಿಸುವಂತೆ 3 ಹೊಸ ಉಗಿ ಹಡಗುಗಳನ್ನು ಅಂದರೆ ಸ್ಟೀಮ್ ಶಿಪ್ ಅನ್ನು ಕಟ್ಟಿದರು. ಅಮೆರಿಕಾದ ರೇವನ್ನು ಪೋರ್ಟ್ಲ್ಯಾಂಡ್, ಒರಿಗಾನ್, ಫಿಲಡೆಲ್ಫಿಯಾ ಮತ್ತು ನ್ಯೂಯಾರ್ಕ್ ಎಂದು ಹೆಸರಿಟ್ಟರು. ವರದಿಗಾರನೊಬ್ಬ ಟೋಕಿಯೋ, ಜಪಾನಿನ ಟೋಕಿಯೋದಲ್ಲಿ ಮಿಸ್ಟರ್ ಎಸ್. ಅಸ್ಸಾಮ್ ಎಂಬಾತನು ಭೇಟಿ ಮಾಡಿ ಸಂದರ್ಶಿಸಿದನು. ಆತನು ಮೇಲೆ ತಿಳಿಸಿದ ಉಗಿ ಹಡಗು ಸಮಿತಿಯ ಪ್ರತಿನಿಧಿ, ಅಂದರೆ ಸ್ಟೀಮ್ ಶಿಪ್ಸ್ ಸಿಂಡಿಕೇಟ್. ಆತನು ಸ್ಟೀಮರ್ನಲ್ಲಿ ಅದೇ ಸ್ಟೀಮರ್ನ ಕಟ್ಟುವಿಕೆಯ ಗುತ್ತಿಗೆ ಒಪ್ಪಂದಕ್ಕಾಗಿ ಮಿಸ್ಟರ್ ಪೋರ್ಟರ್ನೊಂದಿಗೆ ಬಂದನು. ಯುಎಸ್ ಮತ್ತು ಜಪಾನಿನ ನಡುವೆ ಪ್ರಯಾಣಿಸುವ 600 ಟನ್ ಭಾರ ಹೊರುವ ಹಡಗುಗಳನ್ನು ತಯಾರಿಸಲು ಜಪಾನಿನ ಸರ್ಕಾರವು ಈಗ ತಾನೇ ದೊಡ್ಡ ಮೊತ್ತದ ಸಹಾಯಧನವನ್ನು ನೀಡುವುದೆಂದು ವಿವರಿಸಿದನು ಮತ್ತು ಅವರು ಸಮಿತಿಯು ರಚಿತವಾಗಿದ್ದು ಇದರ ಅವಕಾಶವನ್ನು ಉಪಯೋಗಿಸಲು ಸಿದ್ಧರಿದ್ದಾರೆ ಹಾಗೂ ಅವರ ಎಲ್ಲಾ ಸ್ಟೀಮರ್ಗಳನ್ನು ಇನ್ನೂ ದೊಡ್ಡದಾಗಿ ಸುಮಾರು 9,000 ಟನ್ ಸಾಮರ್ಥ್ಯದ ಹಡಗನ್ನು ಕಟ್ಟುವುದಾಗಿ ನಿರ್ಣಯಿಸಿದರು. ಸಮಿತಿಯು ಅತ್ಯಂತ ಭಾರೀ ವ್ಯಾಪಾರ ಮಾಡುವುದಾಗಿ ಪ್ರಸ್ತಾಪಿಸಿತು ಮತ್ತು ಇದಕ್ಕಾಗಿ ಸರಕು ಸಾಗಣೆ ಶುಲ್ಕ ಮತ್ತು ಪ್ರಯಾಣಿಕರ ಶುಲ್ಕ ಇವುಗಳನ್ನು ಕಡಿತಗೊಳಿಸುವುದಾಗಿ ನಿರ್ಣಯಿಸಿತು. ಜಪಾನಿನಿಂದ ನಮ್ಮ ಪೆಸಿಫಿಕ್ ದಡಕ್ಕೆ ಪ್ರಯಾಣಿಕರ ಶುಲ್ಕ $9 ಎಂದು ಪ್ರಸ್ತಾಪ ಮಾಡಿತು. ಮುಂದಿನ ಶೀರ್ಷಿಕೆ ಸಂಯುಕ್ತ ರಾಷ್ಟ್ರದ ಕಾಂಗ್ರೆಸ್ ಜಪಾನಿ ಸ್ಪರ್ಧೆಯನ್ನು ತನಿಖೆ ಮಾಡುತ್ತದೆ.
ಯುಎಸ್ ಕಾಂಗ್ರೆಸ್ ಇನ್ವೆಸ್ಟಿಗೇಟ್ಸ್ ಜಪಾನೀಸ್ ಕಾಂಪಿಟಿಷನ್. ಕೆಳಗೆ ತಿಳಿಸಿರುವ ಯುಎಸ್ ಕಾಂಗ್ರೆಸ್ನ ಕಮಿಟಿಯ ವರದಿ ಪ್ರಶ್ನಾತೀತವಾಗಿ ನಂಬಲರ್ಹವೆಂದು ಪರಿಗಣಿಸಬಹುದು ಮತ್ತು ಮೇಲೆ ತಿಳಿಸಿರುವುದನ್ನು ದೃಢಪಡಿಸುತ್ತದೆ. ವಾಷಿಂಗ್ಟನ್, ಜೂನ್ 9, 1996ರಲ್ಲಿ ಚೇರ್ಮನ್ ಡಿಂಗ್ಲೆ ಹೌಸ್ ವೇ ಅಂಡ್ ಮೀನ್ಸ್ ಕಮಿಟಿ ಮಾರ್ಗೋಪಾಯ ಸಮಿತಿ ಅಧ್ಯಕ್ಷನು ಈ ದಿನ ಅಮೆರಿಕದ ತಯಾರಕರಿಗಾಗಿರುವ ಆಪತ್ತಿನ ಬಗ್ಗೆ ಒಂದು ವರದಿಯನ್ನು ಮಾಡಿದನು. ಪೌರಾತ್ಯ ದೇಶಗಳವರ ದುಡಿಮೆಯ ಅಗ್ಗದ ವಸ್ತುಗಳ ಆಕ್ರಮಣದ ಬೆದರಿಕೆ ಮತ್ತು ಅದರ ಪರಿಣಾಮವಾಗಿ ಚಿನ್ನ ಮತ್ತು ಬೆಳ್ಳಿಯ ಮಟ್ಟದಲ್ಲಿ ದೇಶಗಳವರಿಂದ ಯುಎಸ್ ತಯಾರಿಕೆಗೆ ಮತ್ತು ಕೃಷಿಯ ಮೇಲೆ ಅದರ ಪ್ರಭಾವ ಈ ಪ್ರಶ್ನೆಗಳನ್ನು ಸಮಿತಿಯು ತನಿಖೆ ನಡೆಸಿತು.